ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮ್ಯಾನೇಜರ್ ಸಾಹೇಬ್ರೆ, ಅದೇನಾಗುತ್ತೋ ಆಗೋಗ್ಲಿ, ನಿಮ್ಮ ಮಾತನ್ನ ನಾನು ನಂಬ್ತೀನಿ. ಸಾಹೇಬ್ರೆ, ನಾನು ದುಡ್ಡು ಹಾಕಿದ್ರೆ ಆ ದುಡ್ಡು ಡಬಲ್ ಆಗುತ್ತೆ ಅಲ್ವಾ? ಖಂಡಿತ ಆಗುತ್ತೆ ಸರ್. ಇದರಲ್ಲಿ ಯಾವ ಮೋಸನೂ ಇಲ್ಲ. ದುಡ್ಡು ತಗೊಂಡಿರೋರೆಲ್ಲ ಗ್ರೂಪಲ್ಲೇ ಇದಾರಲ್ಲ, ಬೇಕಿದ್ರೆ ಕಾಲ್ ಮಾಡ್ಬಿಟ್ಟು ಕೇಳ್ಕೊಡಿ. ಬೇಡ ಬೇಡ ಬೇಡ, ನೀವು ಹೇಳೋ ಮಾತಲ್ಲಿ ನನಗೆ ನಂಬಿಕೆ ಇದೆ. ನೋಡಿ ಸಾಹೇಬ್ರೆ, ನಾನು ಗ್ರೂಪಲ್ಲಿದ್ದೀನಿ. ಆ ಗ್ರೂಪಲ್ಲಿರೋರೆಲ್ಲ ಮೆಸೇಜ್ಗಳು ಹಾಕ್ತಾ ಇರ್ತಾರಲ್ಲ, ಫೋಟೋ. ನನ್ನ ಹೆಂಡತಿಗೆ ನಾನು ಒಡವೆ ಮಾಡಿಸ್ದೆ, ನಾನು ಕಾರ್ ತಗೊಂಡೆ, ನಾನು ಹೊಸ ಫೋನ್ ತಗೊಂಡೆ ಅಂತ. ಇದೆಲ್ಲ ನೋಡಿದ ಮೇಲೆ ಖಂಡಿತವಾಗ್ಲೂ ನನಗೂ ನಂಬಿಕೆ ಬಂದಿದೆ. ನಾನು ಇನ್ವೆಸ್ಟ್ ಮಾಡ್ತೀನಿ. ಅಷ್ಟೇ ಅಲ್ಲ ಸರ್, ನೀವು ದುಡ್ಡು ಹಾಕೋದ್ರ ಜೊತೆಗೆ ಇನ್ನೂ ಸ್ವಲ್ಪ ಜನಗಳನ್ನ ಕರ್ಕೊಂಬಂದು ಸೇರಿಸಿದ್ರೆ ಅವ್ರು ಹಾಕೋ ದುಡ್ಡಲ್ಲೂ ನಿಮ್ಗೆ ಕಮಿಷನ್ ಸಿಗುತ್ತೆ. ನೀವು ಸೇರಿಸಿದವರು ಮತ್ತೆ ಜನಗಳು ಸೇರಿಸಿದ್ರೆ ಅವ್ರ ದುಡ್ಡಲ್ಲೂ ನಿಮ್ಗೆ ಕಮಿಷನ್ ಸಿಗುತ್ತೆ ಸರ್. ಇದೊಂಥರ ಚೈನ್ ಲಿಂಕು ಸರ್. ನೀವು ನನ್ನ ಹಾಗೆ ಮ್ಯಾನೇಜರ್ ಆಗ್ಬೋದು. ಮ್ಯಾನೇಜರ್ ಆದರೆ ಲಕ್ಷ ಲಕ್ಷ ದುಡ್ಡು ಸಿಗುತ್ತೆ ನಿಮಗೆ. ನೀವು ದುಡಿಯೋದೇ ಬೇಡ ಸರ್, ದುಡ್ಡು ತಾನಾಗೆ ಬರ್ತಾ ಹೋಗುತ್ತೆ. ಇಷ್ಟೆಲ್ಲ ಇದೆಯಾ ಈ ಸ್ಕೀಮಲ್ಲಿ? ಅಯ್ಯೋ, ಗೊತ್ತೇ ಇರಲಿಲ್ಲ ನೋಡಿ ನನಗೆ. ಮ್ಯಾನೇಜರ್ ಸಾಹೇಬ್ರೆ, ಅದೇನು ಮಾಡ್ತಿರೋ ಗೊತ್ತಿಲ್ಲ, ಅದು ಹೇಗಾಗತ್ತೋ ನನಗೆ ಗೊತ್ತಿಲ್ಲ. ನಾನು 2 ಲಕ್ಷ ರೂಪಾಯಿಗೆ ಶೇರ್ಸ್ನ ಪರ್ಚೇಸ್ ಮಾಡೋಕ್ಕೆ ರೆಡಿ ಆಗಿದ್ದೀನಿ. ದಿಢೀರಂತ ಶ್ರೀಮಂತ ಆಗ್ಬಿಡ್ಬೇಕು ನಾನು, ಅಷ್ಟೇ. ಸರಿ ಸರ್, ನೀವು ದುಡ್ಡು ಅರೇಂಜ್ ಆದ್ಮೇಲೆ ಕಾಲ್ ಮಾಡಿ, ನಾನು ಫರ್ದರ್ ಪ್ರೊಸೀಜರ್ಸ್ನ ಹೇಳ್ತೀನಿ. ಆಗ್ಬೋದು ಆಗ್ಬೋದು ಆಗ್ಬೋದು. ನಮಸ್ಕಾರ. ಹೆಂಗೆ 2 ಲಕ್ಷ ರೂಪಾಯಿ ಹೊಂದಿಸೋದು? ಅಲ್ಲ, ಆ ದೀಪಿಕನ್ ಹೋಗಿ ಕೇಳೋಣ ಅಂದರೆ ಆ ಹುಡುಗಿ ನನ್ನ ನೋಡಿದ್ರೆ ಕ್ಯಾರೇ ಅನ್ನಲ್ಲ. ಇನ್ನು ಈ ಮನೆಯವ್ರ ಹತ್ರ ದುಡ್ಡು ಕೇಳೋಣ ಅಂದರೆ ಅದಕ್ಕೂ ಪ್ರಯೋಜನ ಇಲ್ಲ ಈ ಮನೆಯವರು. ಹೇಗೆ? ಕರೆಕ್ಟ್. ಹೇಗೂ ದೀಪಿಕಾ ಸಂಧ್ಯಂಗೆ ಕೊಟ್ಟು ಸಂಧ್ಯನ ಹತ್ರ ನಾನು ಇಸ್ಕೊಂಡು 5 ಲಕ್ಷ ರೂಪಾಯಿ ನನ್ನ ಹತ್ರ ಇದೆ. ಅದರಲ್ಲಿ ಎಷ್ಟು 1.5 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾನು ಗೋಲ್ಡ್ ಪರ್ಚೇಸ್ ಮಾಡಿದೆ. ಇನ್ನು 50,000 ಅದು ಇದು ಅಂತ ಉಡಾಯಿಸಿದೆ. ಇನ್ನು 3 ಲಕ್ಷ ಇದೆ, 3 ಲ್ಯಾಕ್ಸ್. ಅದರಲ್ಲಿ 2 ಲಕ್ಷ ರೂಪಾಯಿನ ಈ ಶೇರ್ ಪರ್ಚೇಸ್ ಮಾಡೋಕ್ಕೆ ಅಂತ ಕೊಟ್ಟು ಬಿಟ್ರೆ ಇನ್ನು 1 ಲಕ್ಷ ಉಳ್ಕೊಳ್ಳುತ್ತೆ. ಅದು ನನ್ನ ಬೇರೆ ಖರ್ಚಿಗಾಗುತ್ತೆ. ಕರೆಕ್ಟ್, ಅದೇ ಸರಿ. ಫಸ್ಟ್ ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ದೇವರು ಕೈ ಮುಗಿದು ಬ್ಯಾಂಕ್ಗೆ ಹೋಗಿ 2 ಲಕ್ಷ ರೂಪಾಯಿ ಡ್ರಾ ಮಾಡ್ಕೊಂಬಂದು ಆ ಮ್ಯಾನೇಜರ್ ಕೊಟ್ಬಿಟ್ರೆ ದುಡ್ಡೋ ದುಡ್ಡು, ದುಡ್ಡೋ ದುಡ್ಡು. ಕರೆಕ್ಟ್, ಹಾಗೆ ಮಾಡ್ತೀನಿ. ನೀವು ನಡ್ಕೋತಿರೋ ರೀತಿ ನಂಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ ಡ್ಯಾಡ್. ಮಾಮ್ ಅಂತೂ ಆ ಪೂರ್ಣಿ ಕಣ್ಮುಂದೆ ಇದ್ರೆ ಸಾಕು, ನನ್ನನ್ನು ಮರ್ತೇ ಬಿಡ್ತಾರೆ. ಈಗ ನೀವು ಹಾಗೆ ಮಾಡ್ತಿದ್ದೀರಾ? ನಾನು ಹಾಗೆ ಮಾತಾಡ್ದನ? ಏನಮ್ಮ ಹೇಳ್ತಿದ್ಯಾ? ನೋಡು, ನಿನಗೆ ಪೂರ್ಣಿನ ಕಂಡ್ರೆ ಇಷ್ಟ ಇಲ್ಲ. ನಾನು ಏನೇ ಮಾತಾಡೋಕೆ ಹೋದ್ರೂ ನಿನ್ನ ಕಣ್ಣಿಗೆ ತಪ್ಪಾಗೆ ಕಾಣಿಸುತ್ತೆ. ಹಾಗಾದ್ರೆ ನೀವು ಅವಳಿಗೆ ಆಶೀರ್ವಾದ ಮಾಡಿದ್ದು, ಸಾರಿ ಕೇಳಿದ್ದು, ನಿಮಗೆ ಕೆಮ್ಮು ಬಂದಾಗ ಅವಳು ನೀರು ಕೊಟ್ಟಿದ್ದು, ಅದಕ್ಕೆ ನೀವು ಥ್ಯಾಂಕ್ಸ್ ಹೇಳಿದ್ದು, ಇದೆಲ್ಲ ಸುಳ್ಳ? ಯಾಕಮ್ಮ ದೀಪಿಕಾ ಹೀಗೆಲ್ಲ ಮಾತಾಡ್ತಿದ್ಯಾ? ನಾನು ಈ ಮನೆಗೆ ಬಂದು ತುಂಬ ದಿನ ಆಯಿತು. ಕೆಲವು ದಿನ ನಂಗೆ ಇಷ್ಟ ಆಗದೇ ಇದ್ರು ಇಷ್ಟ ಆಗೋ ಥರ ನಡ್ಕೋಬೇಕು. ಕೆಲವು ವಿಷಯ ನಮ್ಗೆ ಇಷ್ಟ ಇಲ್ಲದಿದ್ರು ನಾವು ಈ ರೀತಿ ನಡ್ಕೋಬೇಕಾಗತ್ತೆ. ನಿಂಗೆ ಅರ್ಥ ಆಗ್ತಿಲ್ಲ.
ನೀನು ಈ ರೀತಿ ಮಂಕಾದ್ರೆ ನನಗೆ ಬೇಜಾರಾಗತ್ತಮ್ಮ. ನೀನು ನನ್ನ ಅದೃಷ್ಟ ದೇವತೆ. ನೀನು ಯಾವಾಗಲೂ ಖುಷಿಯಾಗಿರ್ಬೇಕು. ಅದು ಯಾವಾಗಲೂ ನೆನೆಸ್ಕೊಂಡು ನೀ ಯಾಕೆ ತಲೆ ಕೆಡಿಸ್ಕೋತೀಯ? ನನಗೆ ಗೊತ್ತಿಲ್ಲ ಡ್ಯಾಡ್, ನಿಮ್ಮ ಪ್ರೀತಿ ವಿಚಾರದಲ್ಲಿ ನಾನು ತುಂಬ ಪೊಸೆಸಿವ್ ಆಗಿದ್ದೀನಿ. ನನ್ನ ಅಪ್ಪ ಅಮ್ಮನ ಪ್ರೀತಿ ಬರೀ ನನಗೆ ಮಾತ್ರ ಇರಬೇಕು. ಅದ್ಬಿಟ್ಟು ನೀವು ಬೇರೆ ಯಾರ ಜೊತೆ ಅಲ್ಲಾದರೂ ಸ್ವಲ್ಪ ಎಮೋಷ್ನಲ್ ಆಗಿ ಬಿಹೇವ್ ಮಾಡಿದ್ರು ಅದು ನನಗೆ ಇಷ್ಟ ಆಗಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನನಗೆ ಯಾವತ್ತಿದ್ರೂ ನೀನು ಒಬ್ಬಳೇ ಮಗಳು. ನೀನು ಸಂತೋಷವಾಗಿರ್ಬೇಕು. ನಿನ್ನನ್ನು ಬಿಟ್ಟು ಈ ಪ್ರಪಂಚದಲ್ಲಿ ನಮಗೇನೂ ಬೇಕಾಗಿಲ್ಲ. ಈ ಮಾತನ್ನ ಮಾಮ್ಗೂ ಹೇಳಿ. ನನಗೆ ಸಿಗ್ಬೇಕಾಗಿರೋ ಪ್ರೀತಿ ಕಾಳಜಿ ಸ್ವಲ್ಪ ಕಮ್ಮಿ ಆದರೂ ನಮ್ಮ ಮಧ್ಯೆ ಯಾರು ಬರ್ತಾರೋ ಅವ್ರನ್ನ ಸಾಯಿಸೋಕ್ಕೂ ನಾನು ಯೋಚನೆ ಮಾಡಲ್ಲ. ದೀಪು, ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ಅದೇನೇ ಆದರೂ ನಮ್ಮ ಮಧ್ಯೆ ಯಾರೂ ಬರಲ್ಲ. ಅವಳು ಬರೋದು ಆಸ್ತಿಗೋಸ್ಕರ ಅಷ್ಟೇ ಆಗಿರಬೇಕು, ಅಕ್ಕ ಅನ್ನ ಎಮೋಷನ್ಗೋಸ್ಕರ ಅಲ್ಲ. ಅದ್ಯಾರೋ ಅನಿಷ್ಟದವಳು ನನ್ನ ಅಕ್ಕ ಅನ್ನೋ ಹೆಸರಲ್ಲಿ ಬರ್ತಾಳೆ ಅಂತ ಹೇಳ್ತಿದ್ದೀರಲ್ಲ, ಅವಳಿಗೂ ಸೇರಿಸಿ ಹೇಳ್ತಿದ್ದೀನಿ. ಅವಳು ಇಲ್ಲಿಗೆ ಬರೋದು ಬರೀ ಆಸ್ತಿಗೋಸ್ಕರ ಅಷ್ಟೇ ಆಗಿರಬೇಕು, ಅಕ್ಕ ಅನ್ನ ಯಾವ ಎಮೋಷನ್ಗೋಸ್ಕರನೂ ಅಲ್ಲ. ಓಕೆ, ಅರ್ಥ ಆಯಿತು. ಜಸ್ಟ್ ರಿಲ್ಯಾಕ್ಸ್. ದೀಪು, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ. ಯಾಕು ಅಂತ ಯೋಚನೆ ಮಾಡಬೇಡ, ನಗ್ನಗ್ತಾ ಇರು. ನಾವು ಹೋಗಿ ಬರ್ತೀವಿ. ಹೊರಡೋಣ. ಮೊದಲು ಹೊರಡೋಣ. ದೀಪು, ನೀನು ಹೇಳಿದ್ದೆಲ್ಲ ಮನಸ್ಸಲ್ಲಿರುತ್ತೆ, ಯೋಚನೆ ಮಾಡಬೇಡ. ಬರ್ತೀವಿ. ನಿಜ ಹೇಳಿ, ದೀಪಿಕಾ ಕೊಟ್ಟಿರೋ ದುಡ್ಡು ನಿಮ್ಮ ಹತ್ರನೇ ಇದೆ ತಾನೆ? ನನ್ನ ಹತ್ರನ? ನನ್ನ ಹತ್ರ ಹೇಗಮ್ಮ ಇರುತ್ತೆ? ಆ ದುಡ್ಡನ್ನ ಕದ್ನಲ್ಲ ಕಳ್ಳ, ಅವನ ಹತ್ರ ಇರುತ್ತೆ. ಹೋಗಿ ಅವನನ್ನು ಕೇಳ್ಕೊ. ನನ್ನ ಹತ್ರ ಆ ದುಡ್ಡು ಇಲ್ಲ ಅಂದಮೇಲೆ ಇಲ್ಲ ಅಷ್ಟೇ. ಏನು ಮಾಡ್ಕೋತೀಯ ಮಾಡ್ಕೋ ಹೋಗು. ನೋಡಿ ಮಾವ, ಮರ್ಯಾದೆ ಇರೋರಾದ್ರೆ ತಗೊಂಡಿರೋ ದುಡ್ಡನ್ನ ಎಷ್ಟೇ ಕಷ್ಟ ಆದ್ರೂ ತಂದು ವಾಪಸ್ ಕೊಡ್ತಾರೆ. ಆದ್ರೆ ನೀವು ಏನು ನಾನು ಮರ್ಯಾದೆ ಇಲ್ಲ ಅಂತನಾ? ಆಯ್ತು, ಅನ್ಕೋ, ಹಾಗೆ ಅನ್ಕೋ. ನನಗೆ ಮರ್ಯಾದೆ ಇಲ್ಲ ಅಂತಾನೆ ಅಂದ್ಕೋ. ನನ್ನ ಮರ್ಯಾದೆ ಬೆಲೆ 5 ಲಕ್ಷ ರೂಪಾಯಿ ಅನ್ನೋದಾದ್ರೆ ನನ್ನ ಮರ್ಯಾದೆಗೆ ಒಳ್ಳೆ ಬೆಲೆ ಇದೆ ಅಂತಾನೆ ಆಯ್ತು. ನೋಡಮ್ಮ, ನಿನ್ನ ಮಾವನ್ನ ಸಾಮಾನ್ಯ ಅನ್ಕೋಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.